ಇದೇ ರೀತಿ ನಮ್ಮ ಈಗ ಆಳ್ವಾಸ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ನ್ಯಾಷನಲ್ಸ್ ಪ್ಲೇಯರ್ಸ್ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಮಲ್ಲಕಂಬನ ಬೇರೆ ರೀತಿಯಲ್ಲೇ ತಗೊಂಡು ಹೋಗ್ಬೇಕು, ಬೇರೆ ರಾಜ್ಯವ್ರದ್ದಷ್ಟೇ ಬೇರೆ ಬೇರೆ ಉನ್ನತ ರೀತಿಯಲ್ಲಿ ಇರಬಾರ್ದು. ಅದೇ ರೀತಿ ಅವ್ರಿಗೂ ನಾವು ಕಾಂಪಿಟೇಷನ್ ಕೊಡಬೇಕು, ನಮ್ಮ ಕರ್ನಾಟಕದಲ್ಲೂ ಒಳ್ಳೆ ಟೀಮ್ ಇದೆ ಅಂತ ತೋರಿಸ್ಬೇಕು ಅಂಥೇಳಿ ನಮ್ಮ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ. ನಾವು ಮೊದಲೆಲ್ಲ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು ಅಂತ ಹೇಳ್ತಾಯಿದ್ರು. ಅದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ ಮಲ್ಲಕಂಬ ಮಕ್ಕಳು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮಕ್ಕಳಿದ್ದಾರೆ. ಅದೇ ರೀತಿ ಕರ್ನಾಟಕ ಟೀಮ್ ಅಂದರೆ ಬೇರೆಯವ್ರಿಗೊಂದು ಭಯ ಇದೆ ಸರ್. ಇವಾಗ ಮಹಾರಾಷ್ಟ್ರ ಆಗಲಿ, ಮುಂಬೈ ಪುಣೆದವರಾಗಲಿ, MP ದವ್ರಿಗಾಗಲಿ ಕರ್ನಾಟಕ ಅಂದರೆ ಒಂದು ಭಯ ಇದೆ. ಕರ್ನಾಟಕದವ್ರು ನೋಡಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಿರ್ತಾರೆ ಮಲ್ಲಕಂಬ ನೋಡಲಿಕ್ಕೆ. ಮೊದಲು ಸರ್ ಅವಾಗ ನಾನು ಕಾಂಪಿಟೇಷನ್ ಮಾಡಬೇಕಾದ್ರೆ ಮಹಾರಾಷ್ಟ್ರದವ್ರು ನೋಡಿ ಎಲ್ಲ ವಿಡಿಯೋ ಮಾಡಿ ಅವ್ರ ರೀತಿ ಬೆಳಿಬೇಕು ಅಂತ ಇದ್ದರು ಸರ್. ಈಗೊಂದು ಹಿಂದೆ 2-3 ವರ್ಷದ ಈಗ ಆಗ್ತಾ ಇರೋದು ನೋಡಿದ್ರೆ, ಇವಾಗ ಕರ್ನಾಟಕದವರು ಯಾರಾದರೂ ನಮ್ಮ ಪ್ಲೇಯರ್ಸ್ ಬಂದರೆ ಅವ್ರದ್ದು ವಿಡಿಯೋ ಮಾಡಿ ಅವರು ಒಳ್ಳೆ ಮಾಡ್ತಿದ್ದಾರೆ. ಅದೊಂದು ಖುಷಿ ಆಗ್ತಿದೆ ಸರ್ ನಮಗೆ. ನಮ್ಮ ಕರ್ನಾಟಕ ಟೀಮ್ ನೋಡಿದ್ರು, ಕರ್ನಾಟಕ ಮಲ್ಲಕಂಬ ಟೀಮ್ ನೋಡಿದ್ರು ಬೇರೆ ಮಲ್ಲಕಂಬ ಟೀಮ್ದವರು ಇವಾಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಸರ್. ಫೆಡರೇಷನ್ ಕಪ್ನಲ್ಲಿ ಓಪನ್ ನ್ಯಾಷನಲಲ್ಲಿ 2017ರಲ್ಲಿ ನಡೆದಂಥ ಉಜ್ಜಯಿನಲ್ಲಿ ನಡೆದಂಥ ಕಾಂಪಿಟೇಷನ್ನಲ್ಲಿ ನಮ್ಮ ವಿದ್ಯಾರ್ಥಿಯಾದಂಥ ವೀರಭದ್ರ ಮುದೋಳು ಫಸ್ಟ್ ಟೈಮ್ ಅಂಡರ್ 18 ಏಜ್ ಗ್ರೂಪಲ್ಲಿ ಪೋಲ್ ಮಲ್ಕಂಬದಲ್ಲಿ ಬಂಗಾರ ಪದಕ ಪಡೆದ. ಮತ್ತು ಟೀಮ್ ಬ್ರೌನ್ಸ್ ಆಯಿತು. ಅದೇ ರೀತಿ ಗೋವಾದಲ್ಲೂ ಗೋವಾ ನ್ಯಾಷನಲ್ಸು, ಹಾಗೆ ಪಂಜಾಬಲ್ಲಿ ನಡೆದಂಥ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ 3rd ಪ್ಲೇಸ್, ಮತ್ತು ಪೋಲ್ ಮಲ್ಕಂದಲ್ಲಿ ಗೋಲ್ಡ್. ಅದೇ ರೀತಿ ಮೊನ್ನೆ ನಡೆದಂಥ ಹನುಮಾನ್ಗಢ್ ರಾಜಸ್ಥಾನ್ ಮತ್ತು ಹನುಮಾನ್ಗಢದಲ್ಲಿ ನಡೆದಂಥ ಆಲ್ ಇಂಡಿಯಾದಲ್ಲಿ 4th ಪ್ಲೇಸ್. ಅಲ್ಲಿಂದ ಖೇಲೋ ಇಂಡಿಯಾಗೆ ನಮ್ಮ ಟೀಮ್ ಸೆಲೆಕ್ಟ್ ಆಗಿತ್ತು.